ಗೈಸ್ ಪ್ರೊಡ್ಯೂಸರಯ್ಯ ನೋಡಿ. ಪ್ರೊಡ್ಯೂಸರ್ ಬಂದಡಿಕೆ ಯಾವ ಥರ ಕ್ಯಾಮ್ರಾಗಳು ಬರ್ತಾವೆ ನೋಡಿದ್ರಾ? ಪ್ರೊಡ್ಯೂಸರು ಫಿಲಮ್ಗೆ ಪ್ರೊಡ್ಯೂಸರ್ ಎಷ್ಟು ಮುಖ್ಯ ಅಂತವ ಇವಾಗ ಗೊತ್ತಾಯ್ತೈತೆ ನೋಡಿ. ಪ್ರೊಡ್ಯೂಸರ್ ಬಂದ ತಕ್ಷಣನೇ ಎಂತೆಂಥ ಕ್ಯಾಮ್ರಾಗಳು ಬರ್ತಾವೆ. ನೋಡಿ ಗೈಸ್, ಈಗ ಕ್ಯಾಮ್ರಾನ ಫಿಕ್ಸ್ ಮಾಡ್ಕೋತವ್ರೆ. ಪ್ರೊಡ್ಯೂಸರ್ ಅಂತಾನೆ ಮಾತಾಡ್ತಾರೆ ಅವನ್ನ. ಹೇಳ್ಕೊಡಿ ಇವನಿಗೆ, ಅದನ್ನೇ ಕೂಡ ಓಡೋದನ್ನೇ ಒಂಚೂರು ಹೇಳ್ಕೊಟ್ಟು ಮಾಡ್ತಾರೆ. ವೆರಿ ಗುಡ್. ಏನ್ ಗುರು, ಒಂದೇ ಶಾರ್ಟಲ್ಲಿ ತೆಗ್ದ? ಅದು ಯಾವ ಗ್ಯಾಪಲ್ಲಿ ಕಲ್ಕೊಬಿಟ್ಟ? ಏನು ಇಂಗ್ಲೀಷ್ ಮಿಸ್ ಏನಾರು ಹೇಳ್ಕೊಟ್ಬಿಟ್ರ? ಸಿಂಪಲ್ ಮಾಡೋದು, ಸಕದ ಮಾಡ್ದ. ಇದು ಕರೆಕ್ಟ್ ಆಯ್ತು, ಡನ್. ಬಟ್ ಏನು ಗೊತ್ತಾ, ಹೋಗ್ತಿರಲ್ಲ ಜಾಕಿಂಗ್ ಮಾಡ್ತಾರೆ ಆ ಥರ ಮಾಡೋದು ಸ್ಟೈಲ್ ಬರ್ಬೇಕು. ಚೆನ್ನಾಗಿದೆ. ಬನ್ನಿ ಅಲ್ಲಿ ಮರದ ಹತ್ರ ನಿಂತು. ಹೆಂಗ್ರೆ ನಮ್ಮ ಪ್ರೊಡ್ಯೂಸರು ನಮ್ಮ ಪ್ರೊಡ್ಯೂಸರ್ನೇ ಹಿಡಿಬೇಕು ಅನ್ನಿಸ್ತೈತೆ ಗೈಸ್. ಯಾಕೆಂದ್ರೆ ಅವರು ನಮ್ಮ ಅನ್ನದಾತರು. ಇವತ್ತು ಪೇಮೆಂಟು ಮತ್ತು ಎಲ್ಲ ಇದು ಕೊಟ್ಟು ಕಳಿಸಿದ್ರೆ ಸಾಕು. ಬಟ್ಟೆ ಏನಕ್ಕೆ ನಿಮ್ಗೆ ಗಾಬರಿ ಆಗುತ್ತೆ ಅವಾಗ. ಸರಿನಾ? ಅವ್ನು ಮಾತಾಡ್ಸೋಕ್ಕಿಂತ ಹೋಗ್ತೀರಿ, ಹಿಂಗಡೆಯಿಂದ ಅವ್ರು ಬಂದು ಹೊಡೆದಾಕ್ತಾರೆ ನಿಮ್ಗೆ. ಅಷ್ಟೇ ಸೀನು ನಿಮ್ಗೆ. ನೀವು ಅಕ್ಕಡಿ ಬನ್ನಿ ಒಂಚೂರು. ಒಂಚೂರು ನಡಿಗೆ ತೋರಿಸಿ ನಿಮ್ದು ನಡಿಗೆ. ನೀವು ಒಂಚೂರು ಮಾತಾಡ್ಸೋಕೆ ಅಂತ ಮುಂದೆ ಹೋಗ್ತಾ ಇರ್ತೀರಿ. ಯಾಕೆ ಹಿಂಗೆ ಅವನಲ್ಲ ಅಂತ ಹೊಡೀರಿ ಈಗ. ಬೀಳ್ತೀರ ಅಲ್ಲೇನೆ. ಬೀಳ್ತೀನಿ. ಆಮೇಲೆ ಇಷ್ಟೇ ಸೀನು. ಹಿಂಗೆ ಹೊಡಿತಾರೆ ಅಲ್ಲಿಗೆ ನಾನು ಕಟ್ ಮಾಡ್ತೀನಿ ಸೀನ. ಮತ್ತು ಇನ್ನು ಬಿದ್ದಿದ್ದು ಕೊಟ್ಟಲ್ಲ. ನೀವು ಹೊಡಿದ ತಕ್ಷಣ ಆಮೇಲೆ ಅವ್ರು ಬರ್ತಾರೆ. ಅವ್ರು ಜಾಗಿ ಮಾಡ್ಕೊಂಡು ಬರ್ತಿರ್ತಾರೆ ಆ ಕಡೆ. ಆಮೇಲೆ ಅವ್ರು ಬಂದ ತಕ್ಷಣ ನೋಡ್ತಾರೆ, ಇವ್ರೇನು ನೋಡ್ತಾರೆ, ರಕ್ತ ಕುಡಿತಾ ಇರ್ತಾರೆ. ನಿಮ್ಗೆ ರಕ್ತ ಅಂತಂದ್ರೆ ಇಲ್ಲಿ ಹಿಂಗೆ ಬಾಯಿಗೆ ಇವ್ರದ್ದು ಕತ್ತಲ್ಲಿ ಇದು ಮಾಡ್ತಾ ಇರ್ತೀವಿ. ಹಿಂಗೆ ನೋಡೋಣ, ಹಿಂಗೆ ಮನೆ ಕಡೆ ನೋಡೋಣ, ಏನಾಗಲ್ಲ ಮನೆ ಕಡೆ. ನೀವು ಒಂಚೂರು ಕತ್ತಿದ ಹತ್ರ ಬನ್ನಿ. ಹಂಗೆ ಯಾವ ಥರ ತೋರಿಸ್ತೀರಿ ಇಲ್ಲಿ? ಬನ್ನಿ ಕ್ಯಾಮ್ರಾಮನ್. ಈಗ ಬರೀ ಇಷ್ಟೇ ನೋಡಿ, ಅವ್ರು ಕತ್ತು ಕಡಿತಾನಲ್ಲ ಅಷ್ಟೇ ಒಂದು ಬರ್ಬೇಕು. ಆ ಥರ ತೆಗಿ ಬಾಯಲ್ಲಿ. ಹೆಂಗೆ ಯಾವ ಥರ ತೋರ್ಸ? ಈ ಥರ ಫುಲ್ ಬೇಕಾ? ಇದು ತೆಗಿದ್ದೀನಿ. ಇದು ಮಾಡ್ಕೊಳ್ಳಿ, ಗಿಮ್ಮಲ್ ಥರ ಮಾಡ್ಕೊಳ್ಳಿ. ಫೋನಲ್ಲಿ ತಗೊಂಡು ಗಿಮ್ಮಲ್ ಥರ ಮಾಡ್ಕೊಳ್ಳಿ ಬರೋ. ಅದೇ ಚೆನ್ನಾಗಿ ಬರ್ತದೆ ನೋಡೋಣ ನಿಮ್ಮದೇ ಫೋನಲ್ಲಿ. ಮ್ಯಾಗಡೆ ಬಾ. ಇದನ್ನು ಇದು ಮಾಡ್ಕೊಬಿಡಿ. ಈ ಸೀನ್ ನೋಡೋಕ್ಕೆಲ್ಲ ಭಯ ಪಡ್ಬೇಕು. ಆ ಥರ ಮಾಡ್ಬೇಕು ನೋಡಿ. ಇಲ್ಲಿ ಇಷ್ಟೇ ಬರ್ಬೇಕಣ್ಣ. ಈ ಕತ್ತಿ ತೋರ್ಸಂಗೆ. ಕತ್ತತ್ರ ಬನ್ನಿ, ಬೋಗಿ ಪರವಾಗಿಲ್ಲ. ಒಂದು ಸ್ವಲ್ಪ ಇಲ್ಲಿ ಬರ್ರಿ. ಅವ್ರು ನೋಡ್ತಾರಲ್ಲ ಅಲ್ಲಿ ಈ ಕಡೆ ನೋಡ್ತಾರೆ, ನೀವು ಮುಂದೆ ನೋಡ್ತೀರಿ. ಮುಂದೆ ನಡ್ಕೊಂಡು ಬರ್ತಾ ಇರ್ತಾರೆ ಅವ್ರು. ಇಷ್ಟಕ್ಕೆ ಇಲ್ಲಿ ನೋಡಿ, ಕತ್ಬೇಕು ಸೀನು. ಈಗ ಒಂಚೂರು ಕತ್ತೈತೆ ಹೆಂಗೆ ಕತ್ತಿನ ಸ್ವಲ್ಪ ಐತೆ. ಅವ್ರು ಬಂದಿದ್ದ ಕಡೆ ನೋಡಿ, ಮುಂದೆ ಅವ್ರು ಬರ್ತಾ ಇರ್ತಾರೆ ನಡ್ಕೊಂಡು. ಆ ಥರ ಇಷ್ಟೇ ಕಡೆ. ಇನ್ನೊಂದು ಸ್ವಲ್ಪ ಡೌನ್ ಮಾಡೋಕ್ಕಾಗಲ್ಲ. ನಾ ಬಂಟ ಸಕ್ಕರೆ ಬರ್ತಾರೆ. ನಾನು ಮಾಡ್ತೀನಿ. ಇಲ್ಲಮ್ಮ ತೋರಿಸ್ ನೋಡ. ಅವ್ರು ನೋಡ್ತಾರೆ ಯಾವ ಥರ ನೋಡ್ತಾರೆ ಹೇಳಿ. ಅವ್ರಿಗೆ ಬರ್ತಾಯಿರ್ತಾರೆ, ಸೈಕಲಲ್ಲಿ ಬರ್ತಾಯಿರ್ತಾರೆ. ಅವ್ರನ್ನ ಕಚ್ಚಿಟ್ಕೊಂಡಿರ್ತಾರೆ. ಅವ್ರು ಸೈಕಲಲ್ಲಿ ನಡ್ಕೊಂಡು ನೋಡ್ಕೊಂಡು ಬರ್ದಿರ್ತಾರೆ ಅವರು. ಮತ್ತು ಅವ್ರನ್ನ ಮತ್ತು ಅವ್ನು ಹುಡುಗಿ ಅವ್ರ ಮೇಲೆ ನೀವು ಅಟ್ಯಾಕ್ ಮಾಡೋಕೆ ಹೋಗ್ಬೇಕು. ಇವ್ರ ಮೇಲೆ ಅಟ್ಯಾಕ್ ಮಾಡಾಯ್ತು, ಅವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗ್ಬೇಕು. ಅವನು ಇದು ತೊಳೆನ ಕಚ್ಕೊಬಿಟ್ಟು ಇಲ್ಲಾಂದ್ರೆ ನನ್ನ ತೊಳೆನ ಕಚ್ಕೊಂಡು ಅವ್ನು ಕಚ್ಚಾಕ್ತೀನಿ. ಕಚ್ಚಿ ಎಲ್ಲ ಹಾಕ್ತೀನಿ. ಹಿಂಗೆ ಹೆಸರು ಮೇಲೆ ಹೇಳಿದ್ರೆ ಅವ್ರಿಗೆ ಸಡನ್ನಾಗಿ ನೋಡ್ತೀನಿ. ಅವ್ರು ನಿಂಗೆ ಸಡನ್ನಾಗಿ ನೋಡ್ಬೇಕು. ಅವ್ರನ್ನ ಅವರೆಲ್ಲ ಸ್ಟಾಪ್ ಮಾಡ್ಕೋತಾರೆ ಸೈಕಲ್ ನೋಡಿ. ಅವನ್ನ ಅಟ್ಯಾಕ್ ಮಾಡೋಣ ಇಷ್ಟ.
ನೋಡಿ ಇನ್ನೊಂದ್ಸಲ ಮಾಡಿ ಇದನ್ನ ನೋಡೋಣ ಅವ್ನು ಹೆಂಗೆ ಮಾಡಿಕೊತ್ರಿ. ಅವ್ನು ಬನ್ನಿ ಹೆಂಗೆ ಬಸ್. ಈಗ ಅಟ್ಯಾಕ್ ಆಯ್ತು ಮತ್ತೆ ಸೈಕಲ್ ತಿರ್ಸ್ಕೊಂಡು ಆ ಕಡೆ ಹೋದ, ನಾನು ಅಲ್ಲಿರ್ತೀನಿ ಆಲ್ರೆಡಿ. ಅವ್ನು ಆ ಕಡೆ ಬರ್ತಾನೆ, ಅಲ್ಲಿ ಇರ್ತೀನಿ ಆಲ್ರೆಡಿ ಮರದಿಂದ. ಹಾಂ ಅಂದರೆ ಅವ್ನು ಈಗ ನಾನು ಆಪೋಸಿಟ್ ಬರ್ತಾನೆ ಈಗ ಅಲ್ಲಿಂದ ಆ ಕಡೆಯಿಂದ. ಇಲ್ಲ ಇವ್ರು ಆ ಕಡೆಯಿಂದ ಬರ್ತಾರೆ. ಓಕೆ, ನೀವು ನೋಡ್ತೀರಿ, ನೋಡಿದ ತಕ್ಷಣ ಅವ್ರು ಅಟ್ಯಾಕ್ ಮಾಡೋಕ್ಕಂತ ಹೋಗ್ತಾರೆ, ತಪ್ಪಿಸ್ಕೊಂಡು ಹೋಗ್ತಾರೆ, ಚೇಂಜಿಂಗ್ ಇರುತ್ತೆ. ಚೇಂಜಿಂಗ್ ಮಾಡ್ತಾ ಅವರು ಸಿಗಲ್ಲ. ಆಮೇಲೆ ಒಂದು ಮನೆ ಸಿಗುತ್ತಾರೆ, ಆ ಮನೆ ನಿಂದೆ ಆಗಿರ್ತಾರೆ. ಕ್ಯಾಮ್ರಾ ಹಿಂಗೆ ಇಟ್ಕೊಳ್ಳಿ ಬ್ರೋ. ಆ ಮನೆ ನಿಂದೆ ಆಗಿರುತ್ತೆ. ಓಕೆನಾ? ಹಾಂ ಮಾಡೋಣ, ಚೆಕ್ ಮಾಡೋಣ. ಇನ್ನೊಂದ್ಸಲ ಅದು ಕರೆಕ್ಟಾಗಿ ಕ್ಲಾರಿಟಿ ಆಗಿ ಹೇಳಿ. ನೋಡ್ಬಾರ್ದು. ಫಸ್ಟ್ ಸೀನ್ ಆಯಿತು. ಈಗ ಇನ್ನೊಂದು ಸೀನ್ ಇಲ್ಲೇ ಮಾಡಿ ನೀವು. ನೋಡ್ಬರ್ರಿ ಡೈರೆಕ್ಟ್ರ್ ನೀವು ಇಲ್ಲಿ. ಡೈರೆಕ್ಟ್ರೇ ನೋಡ್ಬೇಕು. ಅಲ್ಲಿ ನೋಡಿ ಅವ್ನು ನೋಡಿ ಅವ್ನು ನೋಡಿ. ಹಾಂ ನೋಡೋಕೆ ಹಂಗೆ ವೆರಿ ಗುಡ್. ಇವನು ಒಂಥರ ಚೆನ್ನಾಗಿ ಮಾಡ್ತಾವನ ಬ್ರೋ. ಮಾಡ್ತಾನೆ ಇಲ್ಲಿ ಚೆನ್ನಾಗಿ ಮಾಡ್ಬಿಟ್ಟು ಶೂಟಿಂಗ್ ಹಂಗೆ ಬಿಟ್ಟೆ ಕಣಪ್ಪ. ಇದು ಬರೀ ರಿಹರ್ಸಲ್ ಕಣಪ್ಪ. ಗಾಬರಿ ಆಗ್ಬಿಟ್ಟು ಹೋಗ್ಬೇಕು, ಇನ್ನೇ ಮೇಲೆ ಹೋಗ್ಬೇಕು. ಈಗ ನೋಡೋಕೆ ಬಾ ಡೈರೆಕ್ಟ್ರ್ ಇಲ್ಲಿ ನೀವು ಬರ್ತೀರಿ ಸರಿ. ಇದೊಂಚೂರು ಫೈಟಿಂಗ್ ಸೀನ್ ಒಂದು ಸ್ವಲ್ಪ ಇದು ಮಾಡಬೇಕು. ಅವ್ ಮಾತಾಡ್ಸೋಕೆ ಅಂತ ಹೋಗ್ತಾ ಇರ್ತಾನೆ, ಹಿಂದೆ ಬಂದು ಹೊಡಿತಾನೆ ಅವ್ನಿಗೆ ಅಷ್ಟೇ. ಹಿಂದೆ ಹಿಂಗೆ ಬರ್ತಾಯಿರ್ತೀನಿ. ಇವ್ರು ನಮ್ಮ ಪ್ರೊಡ್ಯೂಸರು, ಕ್ಯಾಮ್ರಾಮ್ಯಾನು, ಅಸಿಸ್ಟೆಂಟ್ ಡೈರೆಕ್ಟ್ರು. ಕೊಡು ಮತ್ತೆ ಪ್ರೊಡ್ಯೂಸರ್ಗೆ ಗ್ಲಾಸ್ನ ತಗೊಳ್ಳಿ ಬ್ರೋ. ಪ್ರೊಡ್ಯೂಸರೇ ಗ್ಲಾಸ್ ಕೊಡಲಿಲ್ಲ ಅಂದ್ರೆ ಅಷ್ಟೇ. ಮೇಲೆ ಟನ್ 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 ಟಟ ಟನ್. ಇದೇನ ಪಿಕಪ್ ಆಗುತ್ತೆ ಅದೇ. ಇದು ಫಸ್ಟ್ ಸಲ ಕಂಡ್ರಲ್ಲ, ಎರಡನೇ ಸಲ ಕಾಣ್ತಾರೆ. ಓಕೆನಾ? ಸ್ವಲ್ಪ ಹಿಂದಕ್ಕೆ ಹೋಗಿ ಅವು 2 ರೂಪಾಯಿ ತಲೆ ಕುಡಿ. ಹಿಂದಕ್ಕೆ ಹೋಗಿ ಇಲ್ಲಿ ದುಡ್ಡು ಬಿದ್ದಿರುತ್ತೆ. ನೀವು ಬರ್ತೀರಿ ಅವ್ರನ್ನ ಆಯಿ ಇವನು ಆಯ್ ಅಂತ ಮಾತಾಡ್ತಾನೆ. ನಿಮ್ಮ ಆಯ್ ಅಂದ್ಕೊಂಡು ನೀವು ಅಂತೂ ಮುಂದೆ ಬರ್ತೀರಿ. ಅವರು ಹೋಗಿ ಈ ಕಡೆ ದಾರಲ್ಲಿ ನಿಮಗೆ ಕಾಲ್ದಾರಲ್ಲಿ ಹೋಗಿರ್ತಾರೆ. ಅವರು ಮತ್ತೆ ಹುಡುಗಿ ಮತ್ತೆ ಏನು ಇರ್ಬೇಕಂತ ಏನಾದರೂ ನಾರ್ಮಲ್ ಆಗ್ಬೇಕು. ಅವ್ರು ಈ ಪಟ್ಟು ನಿಂಗೆ ಗಾಬರಿ ಆಗ್ಬೇಕು. ಗಾಬರಿ ಆಗಿ ನೋಡ್ತಾ ಏನು ಆಡಬಿದ್ದರು. ಗೈಸ್ ಅಲ್ಲಿ ಪ್ರೊಡ್ಯೂಸರ್ ಬರ್ತಾವ್ರೆ ಈಗ. ಪ್ರೊಡ್ಯೂಸರ್ ನಡಿಗೆ ನೋಡಿ. ಅವರೇ ಪ್ರೊಡ್ಯೂಸರು. ಒಂಚೂರು ಜೂಮ್ ಹಾಕೋಣ. ಪ್ರೊಡ್ಯೂಸರ್ ಹೆಂಗೆ ಬಂದ್ರು ಮಧ್ಯಲೊಬ್ರು ವರ್ಲ್ಡ್ ಫೇಮಸ್ ಆಕ್ಟ್ರು ಬರ್ತಾವ್ರೆ. ಯಾರಿಲ್ಲ ಅಂತ ಹಂಗೆ ಮುಂದಕ್ಕೆ ಹೋಗ್ತೀವಿ. ಗಾಬರಿ ಮೂಗೆಲ್ಲ ಒಂಚೂರು ದೊಡ್ಡದಾಗ ಆಗ್ಬೇಕು. ಗಾಬರಿದಾಗ ಹೆಂಗಿರುತ್ತೆ ಮೂಗು. ಅದು ನೀವು ಆ ದೇವ್ರು ಬಂದಾಗ ಆಡ್ತಿದ್ದೀರಿ ಬೇಡ. ಇದು ಬೇರೆ ಇನ್ನೂ ಬೇಕು. ಇನ್ನು ನಿಮ್ಮ ಬಾಡಿ ಲ್ಯಾಂಗ್ವೇಜಲ್ಲಿ ಮಾಡಬೇಕು. ಒಂದೇ ಸತಿ ತಿರುಗಿ ಆ ಕಡೆಯಿಂದ ರೆಡಿ ಆ್ಯಕ್ಷನ್ ಹೊಡೆದ. ಅಲ್ಲಿಲ್ಲ, ಅಲ್ಲಿ ಯಾರು ಇಲ್ಲ, ಹುಡುಕ್ಬೇಕು ನೀವು. ಅದೇ ಫಸ್ಟ್ ಒಂದು ಸತಿ ಮಾಡಿದ್ರಲ್ಲ ಹಿಂಗೆ ಇಷ್ಟು ಜಾಸ್ತಿ ತಿರುಗಬೇಡಿ. ಮಾಮೂಲಿ ಹಿಂಗೆ ಅಂದಡ್ಕೆ. ಏನಾದ್ರು ಹುಡುಗರು ಹಾಕಿ ಬರ್ತಾನೆ. ರೆಡಿ ರೆಡಿ. ಹಾಂ ಇದೊಂದು ಚೂರು. ಹಾಂ ಭಯನೋ ಐತೆ.
ಇನ್ನೂ ಹಿಂದೆ ಬರಬೇಕು, ಇನ್ನೂ ಯಾಕೋ ಕಮ್ಮಿ ಆಗ್ತಿದೆ ಗಾಬರಿಗೆ. ಅಷ್ಟು ಸುತ್ತಲೂ ನೋಡ್ತೀರಾ ಅಂದರೆ ಹಿಂಗೆ ಗುರಿ ಇಟ್ಟು ನೋಡ್ಬೇಕು. ಹಿಂಗೆ ನೀವು ನೋಡ್ತಾರೆ ಹಿಂಗೆಲ್ಲ ಹಿಂಗೆ ಗುರಿ ಇಟ್ಟು ನೋಡ್ಬಿಟ್ಟು ಆಮೇಲೆ ಹಿಂಗೆ ನೋಡ್ಬೇಕು. ಫಸ್ಟು ಹಿಂಗೆ ಹೋಗ್ತಾರಲ್ಲ ಕಲ್ಲು ಎಕಡೆಯಿಂದ ಬಂತು ಅಲ್ಲಿ ನೋಡ್ತಾರೆ, ನೋಡಿದ ತಕ್ಷಣ ಹಿಂಗೆ ನೋಡ್ತಾರೆ, ಹಿಂಗೆ ನೋಡ್ಬಿಟ್ಟು ಹಿಂಗೆ ನೋಡ್ತಾರೆ ಸರಿನಾ. ಆಮೇಲೆ ನೀವು ಹಿಂಗೆ ನೋಡಿದ ತಕ್ಷಣ ಹಿಂಗೆಲ್ಲ ನೋಡಿದ್ರೆ ಹಿಂಗೆ ಯಾವ ಹಿಂಗೆ ಮಾಡ್ತಾನೆ ಅಂತಾರೆ. ಇನ್ನೊಂದು ಏನೇ ನೋಡಿದ್ನಿ. ಹಾಂ ವೆರಿ ಗುಡ್ ಅದೇ 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 ಬರ್ಬೇಕು. ಇನ್ನೊಂಚೂರು ಗಾಬರಿ ಬರ್ಬೇಕು. ಗಾಬರಿ ಅಲ್ಲಿ ಮತ್ತೆ ಇನ್ನೊಂದ್ಸಲ ಮಾಡಿ. ನಮ್ಮ ಹುಡುಗ ಅಣ್ಣ ಫಸ್ಟ್ ಸೆಮ್ಮಲ್ಲಿ ಲವ್ ಆಯಿತು, ಸೆಕೆಂಡ್ ಸೆಮ್ಮಲ್ಲಿ ಬ್ರೇಕಪ್ ಆಯಿತು. ಯಾರ್ದು ಬ್ರೋ? ಅವಂದೇ ಅಣ್ಣ. ವೆರಿ ಇಂಟ್ರೆಸ್ಟಿಂಗ್. ಫಸ್ಟ್ ಸೆಮ್ಮಲ್ಲಿ ಲವ್ ಆಯಿತು, ಹಾಂ, ಸೆಕೆಂಡ್ ಸೆಮ್ಗೆ ಬ್ರೇಕಪ್ ಆಯಿತು. ವಾ ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ಬೇಡ ಅದ ಚೆನ್ನಾಗೈತೆ, ಗಿಡನೂ ದೊಡ್ಡದಿದೆ. ಈಗ ಹೊಡಿತಾ ಇರ್ತೀರಿ, ಇಲ್ಲೇ ಮಾಡಿ, ಅಲ್ಲೇ ಮಾಡ್ತಾರೆ ಮಾಡಿ, ನಿಮ್ಮ ಇಷ್ಟ. ಅದು ಎಲ್ಲಿ ಕಂಫರ್ಟಬಲ್ ಇದೆ ಅವ್ನು ಬಂದ ತಕ್ಷಣ ನಾನು ಅವನಿಗೆ ಕಲ್ತಂಗೆ ಹೊಡಿತೀರಿ. ಅವ್ನು ತಿರುಗಿ ನೋಡ್ತಾನೆ, ಅಲ್ಲಿ ಇರಲ್ಲ. ಫಸ್ಟ್ ಸಲ ನೀಡಲ್ಲ. ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾನೆ, ಅವಾಗ ನೀವು ಅಲ್ಲಿ ಗದ್ದು ಬಗ್ಸ್ಕೊಂಡು ಇರ್ತೀರಿ. ಗದ್ದು ಬಗ್ಸ್ಕೊಂಡು ಬಟ್ಟೆ ಗಿಟ್ಟೆ ಹಾಕ್ತಲ್ಲಿ ಇರ್ತಾನೆ. ನೀವು ಯಾವ ಥರ ತೋರಿಸ್ತೀರಿ ಅವಾಗ? ಯಾವ ಇನ್ನೂ ಕಲ್ಲು ಹೊಡಿತಾನೆ. ಮುಖದಲ್ಲಿ ಭಾವನೆ ತೋರ್ಬೇಕು ಅಷ್ಟೇ, ಡೈಲಾಗೇ ಬೇಡ. ಡೈಲಾಗಿಲ್ವಾ ಭಯ? ಮಾಡಿಸ್ತೀನಿ ಹಂಗನ್ಬೇಡಿ. ಆಕ್ಷನ್. ಇನ್ನೂ ಬಂದಿಲ್ವಾ? ಹಾಂ ಅದೇ ಈಗ ಅವ್ರ ರೂಟಲ್ಲಿ ಹೋಗ್ಬೇಕು. ಅವನು ಈ ಮರದಿಂದ ಹೊಡಿತಾನೆ. ಫಸ್ಟಿಂದ ಹೇಳಿ. ನಿಮಗೆ ಮದುವೆ ಆಗುತ್ತೆ ಇಲ್ಲ ಅಂತ ಇನ್ನು ಈ ವರ್ಷದಲ್ಲಿ ನೋಡೋಣ. ಹಾಂ. ಟೈಲ್ ಬಿದ್ದರೆ ಹುಡುಗಿ ಸಿಗ್ತಲ್ಲ, ಎಡ್ ಬಿದ್ದರೆ ಸಿಗಲ್ಲ. ಹಾಂ. ಎಡ್ಡು ಸಿಗಲ್ಲ. ಗೈಸ್ ಯಾರು ನೋಡ್ತಾ ಇದ್ದೀರಿ, ನಿಮ್ಗೆ ಯಾರಿಗೂ ಸಿಗಲ್ಲ. ಸರಿ ರೆಡಿ, ಓಕೆ ಆಕ್ಷನ್. ಅದನ್ನ ನೋಡ್ಕೊಂಡೇ ಬರ್ತಿದ್ರಿ ನೀವು. ಸಡನ್ ಆಗಿ ನೋಡ್ಬೇಕು ಅಂತ ಹಿಂಗೆ ಬರ್ತಿರ್ತಾರಲ್ಲ, ಹಿಂಗೆ ನೋಡ್ತಾ ಇರ್ತೀರಿ, ಹಿಂಗೆ ಮಿಡಿ ಹತ್ತಿರಿ, ಏನು ಇಳಿತೈತಲ್ಲ ಅಂತ ಹೋಗ್ಬೇಕು. ನೀವು ನೋಡ್ಕೊಂಡೇ ಬರ್ತಿದ್ದೀರಿ. ರೆಡಿ ಆಕ್ಷನ್. ಓಕೆ ಡನ್. ಟೇಕ್ ಬರ್ಕೊಳ್ರಿ. ಇನ್ನೂ ಸ್ವಲ್ಪ ಬರಬೇಕು. 50% ಮಾಡಿದ್ದೀರಿ, ಇನ್ನೂ 50% ಬಾಕಿ ಐತೆ. ಅದನ್ನು ನೀವು ನಿಮ್ಮ ಇದ್ರಲ್ಲಿ ಮಾಡ್ಕೊಬಿಡಿ. ಇಲ್ಲಿ ಗ್ರೌಂಡಲ್ಲ, ನಿಮ್ಮ ಹಾಸ್ಟೆಲ್ಲು. ಸರಿನಾ? ಈಗ ಬರ್ತೀರಿ ನೀವು ಇಂಥ ತಾನು ತಿಳ್ಕೊಬಿಡಿ. ಇಲ್ಲಿ ಡೈಲಾಗ್ ನೋಡ್ತೀವಿ. ನಾನು ಹಾಯ್ ಅಂತ ಹೇಳ್ಬೇಕು ಮೊದಲು ಅವ್ರಿಗೆ. ಇವ್ರಿಗೆ ಅಲ್ಲ, ಅದೇ ಜಾಗಿಂಗ್ ಬರ್ತಿರ್ತಾರೆ. ನಾನು ಇವಾಗ ಅದನ್ನ ಮಾಡ್ಸೋಣ. ಅದು ಏನಿಲ್ಲ, ಆಯಾ ಏನಾದ್ರು ಅಷ್ಟೇ. ಗೈಸ್ ಅದೇ ದೇವಸ್ಥಾನ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಒಬ್ಬ ಫ್ರೆಂಡ್ಗೆ ಕಾಲ್ ಮಾಡ್ತಿದ್ದೀನಿ. ಬಟ್ ಅವನು ಫುಲ್ಲು ಬ್ಯುಸಿ ಅವನೇ. ಒಂದ್ಸಲಿ ಇದಿತ್ತಲ್ಲ, ಒಂದು ಇದೈತೆ ಕೋರಮಂಗ್ಳೂರು ಹತ್ರ. ಅಲ್ಲೇನೈತೆ, ಒಂದು ಹಳೇ ದೇವಸ್ಥಾನ ಸರಿನಾ. ಅಲ್ಲಿ ಪಕ್ಕದಲ್ಲಿ ನೀರಿನ ಟ್ಯಾಂಕ್ ಐತೆ. ನೀರಿನ ಟ್ಯಾಂಕಲ್ಲಿ ನೀರು ಹಿಡ್ಕೊಂಡು ದೇವಸ್ಥಾನ ಹಳೇದೈತಲ್ಲ, ಏನೋ ಶೂಟಿಂಗ್ ಬೇಕಾಗತ್ತಂತ ಹೊರಗಡೆ ಹೋಗಿ ನೋಡ್ತಾ ಇದ್ದೀನಿ. ನನಗೆ ಏನು ದೇವ್ರದ ಇದೇನು ನಂಬಿಕೆ ಇಲ್ವಲ್ಲ, ಸೀದಾ ಹೋಗಿ ನೋಡ್ತಾ ಇದ್ದೀನಿ. ಈ ಹೊರಗಡೆ ಹೋದೆ, ಗರ್ಭಗುಡಿಗೆ ಹೋದೆ, ಅಲ್ಲಿ ಏನಿಲ್ಲ ಸರಿನಾ. ಏನೋ ಜಲ್ ಅಂತ ಸೌಂಡ್ ಬಂತು. ಅನ್ಕೊಂಡು ಸ್ವಲ್ಪ ಮುಂದೆ ಬಂದು ಮತ್ತೆ ಇನ್ನೂ ಸ್ವಲ್ಪ ಜೋರಾಗೆ ಕೇಳಿಸ್ತು. ಅಲ್ಲೇನಿಲ್ಲ, ಭಯ ಆಯ್ತು ನನಗೆ. ಏನಂದರೆ ಏನಿಲ್ವಲ್ಲ, ಏನಿರ್
ಕಾಣದೇ ಇರೋ ಒಂದು ಶಕ್ತಿ. ಗೈಸ್ ಇವರು ದೇವರು ಇವರು ಏನಂದ್ರೆ ಏನೋ ನಂಬಲ್ಲ ನೋಡಿ, ಈ ಥರ ಎಕ್ಸ್ಪೀರಿಯನ್ಸ್ ಹೇಳ್ಕೊತಿದ್ದಾರೆ. ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ನಾವಿಲ್ಲಿ ಒಂದು ರಿಹರ್ಸಲಿಗೆ ಬಂದಿದ್ದೀವಿ ಒಂದು ಸ್ಪಾಟಿಗೆ. ಸೊ ಓಕೆನಾ, ಇಲ್ಲಿ ದೇವಸ್ಥಾನ ಇದೆ. ದೇವ್ರು ನೋಡ್ರೇ ಭಯ ಆಗ್ತೈತೆ. ಇಲ್ಲಿ ದೇವ್ರನ್ನ ನೋಡಿದ್ರೇ ಭಯ ಆಗ್ತಿದೆ ನಮಗೆ ಸೀರಿಯಸ್ಲಿ. ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಸೊ ಅದಕ್ಕೆ ಸ್ಲಿಪ್ಪರ್ ಕಾಲಲ್ಲಿ ಹೋಗ್ಬೇಡಿ ಅಂತ ಹೇಳಿದೆ. ಸೊ ಹಂಗಾಗಿ ಅವರು ಒಂದು ಇದನ್ನು ಹೇಳಿದರು. ಸೊ ಹಂಗೆ ನೀವು ಎಲ್ಲಿ ಗೊತ್ತಿಲ್ಲದೆ ಇರೋ ಪ್ಲೇಸ್ಗೆಲ್ಲ ಹೋದರೆ ದಯಮಾಡಿ ಅಲ್ಲಿನ ಒಂದು ಏನೋ ಒಂದು ವಿಶೇಷತೆ ಏನೋ ಒಂದು ಇದಿರುತ್ತೆ, ಅದನ್ನು ತಿಳ್ಕೊಳ್ಳೋದಲ್ಲೇ ಅದನ್ನು ಏನು ಅಂದರೆ ಏನೋ ಮುಟ್ಟಕ್ಕೆ ಅಲ್ಲೇನು ಇದು ಮಾಡೋಕ್ಕೆ ಹೋಗ್ಬಾರ್ದು. ಸೊ ಇದು ನಾನು ತಿಳಿಸ್ಬೇಕಿತ್ತು, ತಿಳಿಸಿದ್ದೀನಿ. ಸೊ ಹಂಗೆ ನೋಡಿ ಅಲ್ಲಿ ಇದ್ರ ಬಗ್ಗೆ ಇಲ್ಲಿ ಗೊತ್ತಿರೋ ಹುಡುಗ ಇದ್ದಾರೆ, ಅವನಿಗೆ ಫೋನ್ ಮಾಡಿ ಈಗ ತಿಳ್ಕೊತೀನಿ. ಈಗಲೇ ಇಲ್ಲಿ ನಮ್ಮ ಹುಡುಗರೆಲ್ಲ ರಿಹರ್ಸಲ್ಗೆ ಏನೋ ಒಂದು ಸ್ಕ್ರಿಪ್ಟನ್ನ ನೋಡ್ಕೊತವ್ರೆ. ಈಗ ಅಲ್ಲಿ ಏನು ದೇವಸ್ಥಾನ ಐತೆ ಅದ್ರ ಬಗ್ಗೆ ಏನು ಮಾಹಿತಿ ಅಂದ್ಬಿಟ್ಟು ತಿಳಿದ್ಬಿಟ್ಟು ನಾನು ನಿಮಗೆ ಶೀಘ್ರದಲ್ಲೇ ಹೇಳ್ತೀನಿ. ಹಂಗೆ ಇರಿ, ವೆಯ್ಟ್ ಮಾಡಿ. ನೋಡಿ ಇವರೇ ದೇವ್ರಿಗೆ ಇವರು ಏನಂದ್ರೆ ಏನೂ ನಂಬ್ತಿರ್ಲಿಲ್ಲ, ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗೈತೆ. ಸೊ ಹಂಗೆ ಗೊತ್ತಿಲ್ಲದಿರೋ ಪ್ಲೇಸಿಗೆಲ್ಲ ಹೋಗಿ ಅಲ್ಲಿ ನೋಡಿ ಅಲ್ಲಿ ತೋರಿಸ್ತೀನಿ. ಹಾಂ, ಎಲ್ಲಿಗೆ? ಬೆಂಗಳೂರು ಹತ್ರ. ಬೆಂಗಳೂರಲ್ಲ, ಇಲ್ಲೇನೆ ಹಾಸನದಿಂದ ಒಂದು 10 ಕಿಲೋಮೀಟರ್. ನೋಡಿ ಹಾಸನಲ್ಲೇ ಐತಂತೆ ಆ ಸ್ಪಾಟು. ಖಂಡಿತ ಹೋಗೋಣ ಒಂದ್ಸಲ, ಯಾವಾಗಲಾದ್ರೂ ಹೋಗೋಣ ಬ್ರೋ. ನೋಡಿ ಇಲ್ಲಿ ರೆಡಿ ಆಗ್ತಾವ್ರೆ. ಏನಂತ ಗೊತ್ತಿಲ್ಲ ಅದು. ನಾನು Hi fam, just arriving shooting spot, just have a rehearsal. ಚೆನ್ನಾಗಿ ಬರಬೇಕು. ಕ್ಯಾಮ್ರಾ ನೀವು ಮೂವ್ನೇ ಮಾಡಬೇಡ, ಅದಕ್ಕೆ ಸುಮ್ಮನೆ ಹಿಂಗೆ ಇಟ್ಬಿಡ್ತೀನಿ, ನೋಡ್ಬಿಡು. ಇಲ್ಲಿ ಒಂದು ಸ್ವಲ್ಪ ಕೊಟ್ಬಿಡಿ, ಇಲ್ಲಿಗೆ ಹೊತ್ತು ಬಿಟ್ಟು ಬಿಡ್ರಿ. ನಾವು ಅದು ಇರೋದು ನಮಗೆ ಈ ಆ್ಯಂಗಲ್ ಬೇಕು. ಕೌ ಬ್ಯಾಚ್ ಯಾಕಂತಾರೆ ಇಲ್ಲಿ ಈ ಕಟ್ಬೇಕು ನಮಗೆ. ಇದು ಸುಮಾರು 2 ಕಿಲೋಮೀಟ್ರ್ ಬೆಟ್ಟ. ಮೆಟ್ಲು ಇಲ್ಲ, ಜಸ್ಟ್ ಆಲ್ರೆಡಿ ಇದು ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ ಇಷ್ಟೊಂದು ನಾ ಸಿಗ್ತೇನೆ ಅನ್ಕೊಂಡಿದ್ದೆ. ನೋಡಿ ನಮ್ಮ ರಾಮಾಚಾರಿ ಫಿಲಮ್ ಇಲ್ಲೇ ಶೂಟಿಂಗ್ ಆಗಿರೋದು. ಇದೇ ಚಿತ್ರದುರ್ಗ ಕಲ್ಲಿನ ಕೋಟೆ. ಎಲ್ಲ ಕಲ್ಯಾಣ ಕೋಟೆ, ಇದು ಕಲ್ಲಿನ ಕೋಟೆ. ತೋರ್ಸೋರ್ಸು ಗೈಸ್, ಇದೇ ಫಾರೆಸ್ಟು. ಯಾವುದು ಒಬ್ಬರು ಅದು ಫಾರೆಸ್ಟು? ಕಲ್ಲಿನ ಕೋಟೆ ಫಾರೆಸ್ಟ್. ಇದು ಕಲ್ಲಿನ ಕೋಟೆ ಆದರೆ ಈ ಕಡೆ ಸೈಡು ನಮ್ಮ ಜಕ್ಕನ್ಕಲ್ ಫಾರೆಸ್ಟ್, ಜಕ್ಕನಹಳ್ಳಿ. ನೋಡಿ ಏನು ಯಾವುದು ಗಿಳಿ ಹೆಸರು ತಾನೇ ಇದಾವೆ, ಹೆಂಗೆ ಕಾಣಿಸ್ತೈತಲ್ಲ. ಗೈಸ್, ನಮ್ಮ ದಕ್ಷಿಣ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕದ ಹುಡುಗರು ಬಂದಿದ್ದಾರೆ. ಎಷ್ಟು ಈ ಪ್ಲೇಸಲ್ಲಿ ಹೆಂಗೆ ಕಾಣ್ತಾ ಇದೆ ಅಂದರೆ ಕ್ಯಾಮ್ರಾ ಸಗದಾಗಿ ಕಾಣ್ತೈತೆ. ಬ್ರೋ ಏನಾದರೂ ಹೇಳಿ, ಹೆಂಗೆ ಅನಿಸ್ತೈತೆ ಪ್ಲೇಸು? ಇದು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸು. ಸುತ್ತ ಹಸಿರು, ಮತ್ತು ಇಲ್ಲಿ ಸ್ವಲ್ಪ ಬಂಡೆ ಇದೆ. ಈ ಬಂಡೆ ನೋಡಿದ ತಕ್ಷಣ ನಮ್ಮ ಕೊಪ್ಪಳ ಗವಿಮಠದ ಗುಡ್ಡ ನೆನಪಾಯಿತು ನಮಗೆ. ಯಾವ್ದು ಹೇಳಿ? ಕೊಪ್ಪಳ ಗವಿಸಿದ್ದೇಶ್ವರ ಗವಿಮಠದ ಬೆಟ್ಟ ನೆನಪಾಯಿತು. ಬಂಡೆ ನೋಡಿದ್ರೆ ನಮ್ಮಲ್ಲೆಲ್ಲ ಇಷ್ಟು ಹಸಿರಿಲ್ಲ, ಬರೀ ಬೆಟ್ಟ, ಕಲ್ಲಿನ ಬೆಟ್ಟಗಳಿರುತ್ತೆ. ಹೇಗೆ ಅನ್ನಿಸ್ತು ಪ್ಲೇಸು? ಪ್ಲೇಸ್ ಚೆನ್ನಾಗಿದೆ ಬ್ರೋ. ನಿಮಗೆ ಏನಂತ ಯಾವ ಥರ ನೋಡ್ದಂಗೆ ಆಯಿತು? ಮಲೆನಾಡು, ಅರೆ ಮಲೆನಾಡು ಸಂತ ಅಂತರಿಂದ ಹಾಸನ
ಹೌದು. ನಮಗೆ ಈಗ ನಮ್ಮ ಕಡೆ ಕಲ್ಲು ಬಂಡೆಗಳು ಜಾಸ್ತಿ ಇರೋದು, ಬಟ್ ಇಲ್ಲಿ ನೋಡ್ತಾ ಇದ್ರೆ ಹಸಿರಿನಿಂದ ಕೂಡಿದೆ. ಸೊ ಭಾಳ ಖುಷಿ ಆಗ್ತದೆ ನೋಡ್ತಾ ಇದ್ರೆ. ಈ ಕಡೆ ಬಂಡೆ, ಈ ಕಡೆ ಹಸಿರು, ಈ ಕಡೆ ಮಧ್ಯದಲ್ಲಿ ದೇವಸ್ಥಾನ, ಭಾಳ ಖುಷಿ ಆಗ್ತಿದೆ. ವಿಸಿಟ್ ಮಾಡಿ ಎಲ್ಲರೂ, ಚೆನ್ನಾಗಿದೆ. ಥ್ಯಾಂಕ್ ಯು. ಪ್ಲೇಸ್ ಎಲ್ಲಿರೋದು ಬ್ರೋ ಇದು? ಜಕ್ಕನಹಳ್ಳಿ. ಇದು ಹೊಳೆನರಸೀಪುರ ತಾಲೂಕು, ಹಾಸನ ಜಿಲ್ಲೆ, ಜಕ್ಕನಹಳ್ಳಿ ಅಂತ ಬರುತ್ತೆ ಇಲ್ಲಿ. ಈ ಪ್ಲೇಸ್ನ ಇಲಾಖೆ ನೋಡಿ. ನೋಡು, ನೀ ದೇವಸ್ಥಾನ ಹತ್ರ ಬಂದು ಕುತ್ಕೊಂಡ್ರೆ ಏನೋ ಒಂಥರ ಸಂತೋಷ. ನೋಡಿ ಕಲ್ಲಲ್ವಾ, ಏನು ತಂಪು ಇದೆ, ತಂಪು ಕೂಲ್. ಬ್ರೋ ಏನು ಅನಿಸ್ತು ಪ್ಲೇಸು? ಸೂಪರ್ ರೀ. ಇಂಥ ಪ್ಲೇಸ್ಗಳು ಜಾಸ್ತಿ ನೋಡಿದ್ವಿ, ಅದು ಈ ಪ್ಲೇಸ್ ಏನೋ ಒಂಥರ ಚೆನ್ನಾಗಿದೆ. ಜೇನು ಬತ್ತು. ಜೇನು ಏನು ಬರೋ ಇದು? ಅದೇ ಜೇನು. ಬ್ರೋ ಈ ಕಡೆಗೆ ಬನ್ನಿ, ಈ ಕಡೆಗೆ. ಕುತ್ಕೊಂಡು ಒಳ್ಳೆ ಹೋಯ್ತು. ಬ್ರೋ ದೇವಸ್ಥಾನದಲ್ಲಿ ಇದ್ದೀವಿ ಗೈಸ್. ಬೇರೆ ಈಗ ಹೆಂಗೆ ಆಯಿತು ಅಂದರೆ ನೋಡಿದ್ರ, ಈಗ ಆಕಾಶದ ಹತ್ರನೇ ನಾವಿದ್ದೀವಿ. ಈಗ ನಮ್ಮ ಪಕ್ಕದಲ್ಲೇ ಜೇನು ಆಯಿತು. ಸೊ ನಾವು ಸೇಫು, ಬಿಕಾಸ್ ಆಫ್ ನಾವು ದೇವಸ್ಥಾನದಲ್ಲಿ ಇರೋದಕ್ಕೆ. ನೋಡಿ ಕೆಲವೊಂದು ಪ್ಲೇಸ್ ಎಷ್ಟು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತಂದರೆ ಚೆನ್ನಾಗಿರುತ್ತೆ. ಅದು ಹಾಸನ ಜಿಲ್ಲೆಯಲ್ಲಿ ಯಾವುದೋ ಒಂದು ದೆವ್ವ ಐತೆ ಅಂತ ಹೇಳಿದರೆ, ಆ ದೆವ್ವ ಹುಡ್ಕಕ್ಕೆ ನಾವು ರಾತ್ರಿ ಹೋಗ್ತಾಯಿದ್ದೀವಿ. ಸಬ್ಸ್ಕ್ರೈಬ್ ಮಾಡಿ, ಆ ದೆವ್ವ ಯಾವ ಥರ ಇರುತ್ತೆ ಅಂತ ನಿಮಗೆ ಸುಮ್ಮಲ್ಲಿ ತೋರಿಸ್ತೀವಿ. ನಾವೀಗ 4 ಜನ ಅಲ್ಲೊಬ್ರು ಇಲ್ಲೊಬ್ರು ದಿಗ್ಬಂಧನ ಮಾಡಿ ದೇವ್ರ ಮಧ್ಯದಲ್ಲಿದೆ. ಈಗ ಎಕಡೆಗೂ ಹೋಗೋಕ್ಕಾಗಲ್ಲ, ದಿಗ್ಬಂಧನ ಮಾಡಿದ್ದೀವಿ. ಈ ದಿನ ಏನಿದೆ, ಈ ದಿನ ದಿಗ್ಬಂಧನ ದಿನ. 3 ಗಂಟೆ ಆಯ್ತು ಬ್ರೋ. ಇಲ್ಲೇ ಮಾಡ ಯಾಕೋ ನಂಗೆ ಸುಸ್ತಾಗೋಯ್ತು.